ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಆಗಸ್ಟ್ 14ನೇ ತಾರೀಕು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಈ ಬಾರಿ ಬಹಳನೇ ವಿಶೇಷ ಅಂತ ಹೇಳ್ಬೋದು. ಇನ್ನೂ ಕೂಡ ಹೆಸರುಗಳನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಂಡ್ರೆ ನೀವು ಯಾವ ರೀತಿ ಬರಬೇಕಾಗತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ಬಾರಿ ನಮಗೆ ಲೈಫಲ್ಲಿ ಏನೂ ಸಕ್ಸಸ್ ಆಗ್ತಾ ಇಲ್ಲ ಅಂದಾಗ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ನಮಗಿಂತ ತುಂಬ ಮುಂದೆ ಬೆಳೀತಾ ಹೋಗ್ತಾರೆ ಅಂತ ಹೇಳ್ಬೋದು. ಏನೂ ಇರೋದೇ ಇಲ್ಲ, ನಾರ್ಮಲಾಗಿ ನಮಗಿಂತ ಕೆಳಮಟ್ಟದಲ್ಲಿ ಇರ್ತಾರೆ. ಕಟ್ ಮಾಡಿದ್ರೆ ಅವರು ಒಂದು ರೀತಿಯಾಗಿರುವಂಥ ಲ್ಯಾವಿಶ್ ಹೌಸ್ ತೊಗೊಳ್ಳೋವಂಥದ್ದು ಅಥವಾ ವಾಹನಗಳು ಖರೀದಿ ಮಾಡೋವಂಥದ್ದು. ಇವ್ರ ಲೈಫಲ್ಲಿ ಏನೋ ಶುಕ್ರದಶೆ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಮನೆಯಲ್ಲಿ ಯಾರಿಗೂ, ಅದಕ್ಕೆ ಈ ರೀತಿ ಅಂತ ನಾವು ಅಂದ್ಕೊಳ್ಬೇಕು. ಆ ರೀತಿ ಬೆಳೆದು ಬಿಡ್ತಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕದಲ್ಲಿರೋರು. ನಮಗೆ ಇಲ್ಲದೇ ಇರುವಂಥ ಯೋಗ, ಇವಾಗ ನಮಗೂ ಅದೇ ಥರ ಯೋಗ ಬೇಕು ಇಮಿಡಿಯೇಟಾಗಿ ಅಂತಂದರೆ ಏನಾದರೂ ಒಂದು ತಂತ್ರವನ್ನು ತಿಳಿಸ್ಕೊಡ್ಬೋದಾ? ಯಾಕಂದರೆ ದಶಾಭುಕ್ತಿ ಪ್ರಕಾರ ಯಾವಾಗ ಬರುತ್ತೋ ಗೊತ್ತಿಲ್ಲ ನಮಗೆ. ಬಟ್ ಇಮಿಡಿಯೇಟಾಗಿ ನಮಗೂ ಆ ರೀತಿ ಒಳ್ಳೇದಾಗುವಂಥದ್ದು ಬೇಕು ಅಂತಂದರೆ ಹೇಗೆ ಗುರುಗಳೇ, ಏನಾದರೂ ತಂತ್ರವನ್ನು ತಿಳಿಸ್ಬೋದಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದರ ಹಿಂದೆ ಕೃಷಿ ಇದೆ. ಅದು ಕೃಷಿ ಅಂದರೆ ಯಾವ ತರಹದ ಕೃಷಿ ಆದರೂ ಆಗ್ಬೋದು. ಶ್ರಮದ ಎಷ್ಟು ಥರದ ಕೃಷಿಗಳಿದ್ದಾವೆ ಅಷ್ಟೆಲ್ಲ ಕೂಡ ಇರುತ್ತೆ. ಅದರ ಜೊತೆಗೆ ಬೈ ಬರ್ತ್ ಪಡೆದುಕೊಂಡು ಬಂದ ಯೋಗಗಳು ಕೂಡ ಇದ್ದಾವೆ. ಅಂತಹದ್ದನ್ನು ನಾವು ಇಲ್ಲಿ ಖರೀದಿ ಮಾಡಿವೆ ಅನ್ನೋ ಪದ ನಾನು ಬಳಸ್ತೇನೆ ಇಲ್ಲಿ. ಅಂತಹದ್ದು ಅಂತಂದರೆ ಈಗ ನಾನು ಶ್ರೀ ಸೂಕ್ತವನ್ನು ಅಥವಾ ಇಂದ್ರ ಬರೆದಿರ್ತಕ್ಕಂತಹ ಮಹಾಲಕ್ಷ್ಮಿ ಅಷ್ಟಕವನ್ನು ಲಕ್ಷ ಜಪ ಅಂತ ಮಾಡಿದಾಗ ಅವರು ಬೆನ್ನಟ್ಟುತ್ತೆ. ಅದು ಆ ಶುಕ್ರದಶೆ ಬೆನ್ನಟ್ಟುತ್ತೆ. ಅದೇ ಹೇಳ್ತೀನಲ್ಲ, ಅಷ್ಟು ಸಲ ದಿನಕ್ಕೆ ಈ ಶ್ರೀ ಸೂಕ್ತವನ್ನು 15 ಬಾರಿ ಕೇಳೋವಂಥದ್ದು. 15 ಬಾರಿ ನಂಗೆ ಮಂತ್ರ ಹೇಳಕ್ಕೆ ಬರ್ತಾ ಇಲ್ಲ, ಆದರೂ ಕೇಳುವಂಥ ತಾಳ್ಮೆಯಿಂದ 15 ಬಾರಿ ಕೇಳುವಂಥದ್ದು ಶ್ರೀ ಸೂಕ್ತವಾಗಿದ್ದರೆ ಪ್ರತಿನಿತ್ಯವೂ ಕೂಡ ತುಂಬ ಕೇಳಿಸ್ಕೊಳ್ತಾವೆ, ಅಲ್ಲೇ ಲೀನವಾಗ್ತದೆ. ಮಹಾಲಕ್ಷ್ಮಿನ ನೀನು ವರ್ಣನೆ ಮಾಡಬೇಕು ಒಳಗಡೆ. ಆಕೆ ವೈಕುಂಠ ವಾಸನೆ ಜೈವ, ವೈಕುಂಠದಲ್ಲಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನು ಮಾಡ್ತಾಳೆ, ಅದರಲ್ಲಿ ಅವಳ ಕೃಪೆ ನನ್ನ ಮೇಲೆ ಆಗಬೇಕು ಅಂತಕ್ಕಂಥದ್ದನ್ನು ಬ್ರಹ್ಮಾಂಡದ ಜೊತೆಗೆ ಮಾತಾಡ್ಕೊಳ್ತಕ್ಕಂಥ ಶಬ್ದಗಳವು. ಕೇಳ್ತಾ ಎಷ್ಟು ದಿನಕ್ಕೆ 15 ಬಾರಿ, 1 + 5 6 ಲಕ್ಷ್ಮೀ ಸಂಖ್ಯೆ ಅದು. ಅದಕ್ಕೆ 15 ಬಾರಿ ಕೇಳ್ತಾ ಇಷ್ಟು ದಿನಗಳು ಅಂತ ಇರಬಾರ್ದು. ಅವ್ರಿಗೆ ಒಳ್ಳೇದಾಗಬೇಕು ಅಂತ ಕಾಣಿಸುತ್ತೆ, ತೋರಿಸುತ್ತೆ, ಗೋಚರ ಆಗುತ್ತೆ, ಇಂಡಿಕೇಶನ್ ಕೊಡುತ್ತೆ. ಅಲ್ಲಿ ತನಕ ನೀವು ಇದನ್ನು ಮಾಡ್ತಾ ಬರಬೇಕು. ಅಲ್ಲಿ ಅದ್ಭುತವಾಗಿರ್ತದೆ ಸಿಗುತ್ತೆ. ಹಾಗೆ ನೀವು ಕೇಳೋ ತಂತ್ರ ಇದೆಯಲ್ಲ, ಆ ತಂತ್ರ ಒಂದು ಲೋಟ ಹಾಲು ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ 1 ಸ್ಪೂನ್ ಅರಿಶಿನ ಹಾಕುವಂಥದ್ದು, ಪುಡಿ ಮಾಡಿರೋವಂಥದ್ದು ಈ ಪೆಪ್ಪರ್ ಅಂದರೆ ಏನಿಗೆ ಕಾಳು ಮೆಣಸಿನ ಪೌಡ್ರು, ಅದಕ್ಕೆ ಹಾಕ್ತಕ್ಕಂಥದ್ದು. ಈ ಏನದು ನೀವು ದೋಸೆ ಹಾಕ್ತಿರಲ್ಲ, ಏನಂತಾರೆ ಇದನ್ನು, ಹಂಚದು. ಆ ದೋಸೆ ಹಾಕುವಂಥ ಹಂಚಿದೆಯಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡ್ತಾ ಆ ಸ್ವಲ್ಪ ಹೋಗಬಾರ್ದು, ಹಾಗಿರಬೇಕು. ಹಂಚು ಅಂತಂದರೆ ಸುತ್ತು ಕವರ್ ಇರಬೇಕು. ಅದಕ್ಕೆ ಆ ಹಾಲು ಹಿಡ್ಕೊಳ್ಬೇಕು. ಹಾಗೆಯೇ ಈ ಹಾಲು ಅದ್ರ ಮೇಲೆ ಹಾಕಬೇಕು. ಎಲ್ಲಿ? ಆಗ್ನೇಯದಲ್ಲಿ. ಇನ್ನು ಅಗ್ನಿ ಬಹುಶಃ ಆಗ್ನೇಯದಲ್ಲಿ ಆ ಅಡುಗೆ ಮನೆ ಇದ್ದೇ ಇರುತ್ತೆ. ಆ ಹೆಂಚು ಸ್ವಲ್ಪ ಬಿಸಿ ಆದಂಗೆ ಇದಾಗಬೇಕು. ಅದು ಸೌಂಡ್ ಬರುತ್ತೆ, ಸುರ್ರು ಅಂತ ಏನು ಸೌಂಡ್ ಬರುತ್ತೋ ಆ ಸೌಂಡ್ ಬರುವಾಗ ನನ್ನ ಮನೆಗೆ ಶೀಘ್ರವಾಗಿ ಮಹಾಲಕ್ಷ್ಮಿ ಬರಬೇಕು, ನನ್ನ ಮನೆಗೆ ಶೀಘ್ರವಾಗಿ ಮಹಾಲಕ್ಷ್ಮಿ ಬರಬೇಕು ಅನ್ನೋದನ್ನು, ಅಥವಾ ಇನ್ನೊಂದರಲ್ಲಿ ನೀವು ಯಾವುದೋ ಮೊಬೈಲಲ್ಲಿ ಆ ಶ್ರೀ ಸೂಕ್ತವನ್ನು ಕೇಳುವಂಥದ್ದು, ಇದು ತಂತ್ರ. ಇದನ್ನು ಅದೇ ಮೇಲೆ ನಿಧಾನಕ್ಕೆ ಹಾಕ್ತಾ ಇದ್ದೀರಿ. ಮತ್ತು ಅದು ಸ್ವಲ್ಪ ಬಿಸಿ ಆಯಿತು. ಬಿಸಿ ಆದಮೇಲೆ ಮತ್ತೆ ಒಂದು ಲೋಟಕ್ಕೆ ಹಾಕ್ಕೋಬೇಕು. ಈ ಲೋಟಕ್ಕೆ ಹಾಕೋಂಗಿಲ್ಲ, ಪಕ್ಕಕ್ಕಿಟ್ಟು ಅದನ್ನು ನೀವೇನು ಮಾಡಬೇಕು ಅಂತಂದರೆ, ಸಾಧ್ಯ ಆದರೆ ಇಲ್ಲಿ 2 ಎಳಿಸ್ತಾನೆ ಇದಕ್ಕೆ ಕರೆಕ್ಟಾಗಿ, ಬೆಳ್ಳಿಯ ಬೌಲ್ ಅಥವಾ ತಾಮ್ರದ್ದು, ಇವೆರಡಕ್ಕೆ ಹಾಕ್ಕೊಳ್ತಕ್ಕಂಥದ್ದು. ಇದನ್ನೇನು ಮಾಡಬೇಕು ಅಂತಂದರೆ, ಮನೆ ವಸ್ತುಲು ದಾಟಬೇಕಾದ್ರೆ ಈ ಕಡೆ 2 ಸ್ಪೂನು, ಆ ಕಡೆ 2 ಸ್ಪೂನ್ ಬಾಗಿಲಿಗೆ ಹಾಕಬೇಕು. ಆ ನಂತರ ತೆಂಗಿನ ಮರಕ್ಕೆ ಹಾಕಬೇಕು. ತೆಂಗಿನ ಮರ ಸುತ್ತ ಹಾಕಿಬಿಟ್ಟು, ನಾನು ಕೂಡ ಈ ತೆಂಗಿನ ಮರದ ಎತ್ತರ ಬೆಳೆಯಬೇಕು, ಎಲ್ಲಿ, ಯಾವುದರಲ್ಲಿ, ಐಶ್ವರ್ಯದಲ್ಲಿ ಅಂತಕ್ಕಂಥದ್ದನ್ನು ಹೇಳಿಕೊಳ್ಳುತ್ತಾ ಆ ತೆಂಗಿನ ಮರದಿಂದ ಮತ್ತೆ ನೀವು ಮನೆ ಒಳಗಡೆ ಬರಬೇಕಾದ್ರೆ ಶ್ರೀ ಸೂಕ್ತವನ್ನು ಕೇಳುವಂಥದ್ದು, ಅಥವಾ ಮಹಾಲಕ್ಷ್ಮಿ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಅಥವಾ ಶುಕ್ರನಿಗೆ ಪ್ರೀತಿ ಆಗುವಾಗೆ ಶುಕ್ರನ ಮಂತ್ರ ಹೇಳ್ಕೊಳ್ಳೋದು. ಹಿಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಮಿದೆಯಲ್ಲ, ಅದನ್ನು ಹೇಳ್ಕೊಳ್ತಕ್ಕಂಥದ್ದು 6 ಬಾರಿ ಅಥವಾ 6 ಬಾರಿ ಶ್ರೀ ಸೂಕ್ತವನ್ನು ಕೇಳುವಂಥದ್ದು. ಈ ದೋಸೆ ಹಾಕೋ ಹೆಂಚು ಮೇಲೆ ನೀವು ಕರೆಕ್ಟಾಗಿ ಏನು ಹಾಕಿ ಹಾಲನ್ನು ಎಷ್ಟು ನಿಮ್ಮ ಅಪಹಾಪಿತನವನ್ನು ಹೇಳಿಕೊಳ್ತೀರೋ, ಆ ಕಲ್ಪವೃಕ್ಷಕ್ಕೆ ಹಾಕಿ ಬರ್ತೀರೋ,
ಆ ಕಲ್ಪವೃಕ್ಷದ ಕಾಯಿ ಏನಿದೆಯೋ ತೆಂಗಿನಕಾಯಿ ಅದು ಬೆಳೆಯ ವರ್ಣ, ನೀವಿಲ್ಲಿ ಹಾಲು ಕಾಯಿಸಿದ್ದು ಬೆಳೆಯ ವರ್ಣ, ಮಹಾಲಕ್ಷ್ಮಿಯು ಬೆಳೆಯ ವರ್ಣ, ಹಾಗೆಯೇ ನೀವು ತಗೊಂಡೋಗಿ ಅದಕ್ಕೆ ಹಾಕಿದ್ದು ಬೆಳೆಯ ವರ್ಣ, ಹಾಗೆ ನಮ್ಮ ಮನಸ್ಸು ಬೆಳೆಯ ವರ್ಣ. ಅಂದರೆ ಹೇಗಿರಬೇಕು ಅಂತಂದರೆ ಅದನ್ನು ಸ್ವಚ್ಛವಾಗಿ ಖುಷಿಯಾಗಿ ಸಂತೋಷವಾಗಿ ಮಹಾಲಕ್ಷ್ಮಿನ ನಿಮ್ಮನ್ನು ಯಾರಾದರೂ ತುಂಬ ಇಷ್ಟ ಆಗಿರೋದು ಕಂಡ್ರೆ ಎಷ್ಟು ಪ್ರೀತಿಯಿಂದ ಹಗ್ ಮಾಡ್ಕೊಳ್ತೀರಿ, ಹಾಗೆ ನೀವು ಮಹಾಲಕ್ಷ್ಮಿನ ಪ್ರೀತಿಸಬೇಕು, ಆಗ ಮಹಾಲಕ್ಷ್ಮಿ ಬರ್ತಾರೆ. ಇದು ಅದ್ಭುತವಾಗಿರ್ತಕ್ಕಂತಹ ನಿಮ್ಮ ಶುಕ್ರ ದಶೆಗೆ ಇರೋ ತಂತ್ರ ಪದ್ಧತಿ. ಖಂಡಿತ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ಯೋಗ ಇಲ್ಲ ಅಂದರೂ ಆ ಒಂದು ಶುಕ್ರ ದಶೆಯ ಯೋಗವನ್ನು ನಾವು ಬರೆಸ್ಕೊಳ್ಬೇಕು ಅಂತಂದರೆ ಯಾವ ಒಂದು ತಂತ್ರ ಪದ್ಧತಿಯನ್ನು ಫಾಲೋ ಮಾಡಬೇಕು. ಇನ್ನು ಶ್ರೀ ಸೂಕ್ತವನ್ನು ನಾವು 6 ಬಾರಿ ಅಥವಾ 15 ಬಾರಿ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಸಾಕಷ್ಟು ಲಾಭವಾಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಕುಬೇರ ಸಮೇತ ಲಕ್ಷ್ಮಿನ ನೀವು ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂತಂದರೆ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ. ಯಾವತ್ತು ಎಲ್ಲಿ ನಡೀತಾ ಇದೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಆಗಸ್ಟ್ 14ನೇ ತಾರೀಕು ನಡೀತಾ ಇರುವಂಥದ್ದು. ಈಗಲೇ ಕಾಲ್ ಮಾಡಿ ತಮ್ಮ ಹೆಸರನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.